ಒಕ್ಕಲಿಗ ನಾಯಕರ ಮಧ್ಯೆ ಜೋರಾಗ್ತಾ ಇದೆ ಆಸ್ತಿ ವಾರ್. ಮಾಜಿ ಸಿಎಂ ಆರೋಪಕ್ಕೆ ಹಾಲಿ ಡಿಸಿಎಂ ಕೆಂಡಾಮಂಡಲವಾಗಿದ್ದು ಬಹಿರಂಗ ಸಭೆಯಲ್ಲೇ ಡಿಚ್ಚಿ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ಆರೋಪಕ್ಕೆ ಮಾಜಿ ಸಿಎಂ ಆರೋಪಕ್ಕೆ ಹಾಲಿ ಡಿಸಿಎಂ ಕೊಟ್ಟಿರುವ ಡಿಚ್ಚಿ. ನನ್ನ ಬಳಿ ಟನ್ ಗಟ್ಲೆ ಇದೆ ದಾಖಲೆ ಅಂತ ಹೇಳಿದಂತಹ ಕೇಂದ್ರ ಸಚಿವರಿಗೆ ಬಹಿರಂಗ ಸಭೆಯಲ್ಲೇ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ನಿಮ್ಮ ಕುಟುಂಬದ ಚರಿತ್ರೆನೇ ನಾನು ಬಿಚ್ಚಿಡ್ತೀನಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಕೆಂಡಾಮಂಡಲರಾಗಿರುವುದು ಮಾಜಿ ಸಿಎಂ. ಒಕ್ಕಲಿಗ ನಾಯಕರ ಮಧ್ಯೆ ಆಸ್ತಿಯ ವಿಚಾರ ಜೋರಾಗಿದ್ದು ಈ ಹಿಂದೆನೆ ತಿಳಿಸಿದ್ರು ಡಿಕೆ ಶಿವಕುಮಾರ್ ಅವರು. ಲಾರಿನೆಲ್ಲ ಕಳಿಸಿದ್ದೆ ನಾನು, ಲಾರಿಲೇ ತುಂಬ ಕಳಿಸಬಹುದಾಗಿತ್ತು ಟನ್ ಗಟ್ಲೆ ಇದ್ರೆ. ಇನ್ನು ನಮ್ಮ ಕಾರ್ಯಕರ್ತರು ಜೆಪಿ ಭವನ ಮುತ್ತಿಗೆ ಹಾಕಕ್ಕೆ ಬಂದಾಗ ಲಾರಿಲೇ ಬಂದಿದ್ರಲ್ಲ, ಆಗ್ಲೇ ಕಳಿಸಿದ್ರೆ ಎಷ್ಟಿದೆ ಟನ್ ಗಟ್ಲೆ ಅಂತ ಗೊತ್ತಾಗ್ತಾ ಇತ್ತು. ಸುಖ ಸುಮ್ಮನೆ ಪದೇ ಪದೇ ಆರೋಪವನ್ನ ಮಾಡಿದ್ರೆ ಕುಮಾರಸ್ವಾಮಿ ಅವರೇ ಒಂದ್ ರೀತಿ ಆವಾಜ್ ಹಾಕಿದ್ರು ಅಂತಾನೆ ಹೇಳ್ಬೋದು. ಏಕವಚನದಲ್ಲೇ ಕುಮಾರಸ್ವಾಮಿ ಅವರ ಕುಟುಂಬದ ಮೇಲೆ ಆಕ್ರೋಶವನ್ನ ಹೊರ ಹಾಕಿದ್ರು ಡಿಕೆ ಶಿವಕುಮಾರ್. ಏನ್ ಹೇಳಿದ್ರು ನನ್ನ ಸಭೆಯಲ್ಲಿ ಬನ್ನಿ ಕೇಳಿ. ಗವರ್ನರ್ಗೆ ಕಳಿಸ್ಬೇಕಾಯ್ತು. ಮಿಸ್ಟರ್ ಕುಮಾರಸ್ವಾಮಿ, ನಿನ್ನ ಗೊಡ್ಡು ಬೆದರಿಕೆಗೆ ಬಿಜೆಪಿ ಗೊಡ್ಡು ಬೆದರಿಕೆ ಎದುರೋ ಮಗ ಅಲ್ಲ ಈ ಡಿಕೆ ಶಿವಕುಮಾರ್. ನಮ್ಮ ಬದುಕು, ನಮ್ಮ ಕಷ್ಟ, ನಮ್ಮ ಶ್ರಮ, ನಾವು ಆಸ್ತಿ ಮಾಡ್ಕೋತೀವಿ, ಏನ್ ಮಾಡ್ಕೋತೀವಿ, ಸರ್ಕಾರ ಇದೆ ಅದನ್ನು ನೋಡ್ತದೆ. ನಿನ್ನ ಚರಿತ್ರೆ ನಾನಿನ್ನ ಬಿಚ್ಚಿಲ್ಲ. ನಿಮ್ಮ ಅಣ್ಣ ತಮ್ಮಂದಿರ ಆಸ್ತಿ ಪಟ್ಟಿನ ನಾನು ಬಿಚ್ಚಿಲ್ಲ. ನಿನ್ಗೆಲ್ಲಿಂದ ಬಂತು ನಾನಿನ್ನ ಬಿಚ್ಚಿಲ್ಲ. ಬಿಜೆಪಿಯ ಸ್ನೇಹಿತಗಳದು ಅವನು ಯಾವನೊಬ್ಬ ಚೆಂಗ್ಲು ಹೋಗಿ ಗವರ್ನರ್ಗೆ ಅರ್ಜಿ ಕೊಟ್ಟವನೆ. ವಿಧಾನಸೌಧನ ಏನ್ ಮಾಡಬೇಕು, ಏನೇನ್ ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ. ಏನೇನ್ ಮಾತು ಬಂತು ಎಲ್ಲ ಪ್ರೂವ್ ಆಗಿದೆ. ಈಗ ನಾನು ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ಆದ್ರೆ ಇವತ್ತು ಈ ಭ್ರಷ್ಟ ಬಿಜೆಪಿ ವಿರುದ್ಧ, ಈ ಭ್ರಷ್ಟ ಜನತಾದಳದ ವಿರುದ್ಧ ಹೋರಾಟವನ್ನು ಮಾಡಿ ಮತ್ತೆ 2028ರಲ್ಲಿ ನಿಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರ್ತದೆ. ಅದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಏನು ಟನ್ ಗಟ್ಲೆ ಮುಡಿಕೊಂಡಿರಂತೆ ನಮ್ಮ ಬಗ್ಗೆ. ಯಾಕಿನ್ನ ಟನ್ ಬಟ್ಲೆ ಇಟ್ಕೊಂಡಿದ್ಯಾ? ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿದ್ರಲ್ಲ, ತುಂಬ ಕಳಿಸ್ಬೇಕಾಯ್ತು. ಗವರ್ನರ್ಗೆ ಕಳಿಸ್ಬೇಕಾಯ್ತು. ಮಿಸ್ಟರ್ ಕುಮಾರಸ್ವಾಮಿ, ನಿನ್ನ ಗೊಡ್ಡು ಬೆದರಿಕೆಗೆ ಬಿಜೆಪಿ ಗೊಡ್ಡು ಬೆದರಿಕೆ ಎದುರೋ ಮಗ ಅಲ್ಲ ಈ ಡಿಕೆ ಶಿವಕುಮಾರ್. ನಮ್ಮ ಬದುಕು, ನಮ್ಮ ಕಷ್ಟ, ನಮ್ಮ ಶ್ರಮ, ನಾವು ಆಸ್ತಿ ಮಾಡ್ಕೋತೀವಿ, ಏನ್ ಮಾಡ್ಕೋತೀವಿ. ಎಸಿದು ಡಿಕೆ ಶಿವಕುಮಾರ್ ಅವರು ನೆನ್ನೆ ಬಹಿರಂಗ ಸಭೆಯಲ್ಲೇ ವಾಗ್ದಾಳಿಯನ್ನ ನಡೆಸಿರೋದು. ದಳಪತಿ ವರ್ಸಸ್ ಕನಕಪುರ ಬಂಡಿಯ ನಡುವೆ ಆಸ್ತಿಯ ವಿಚಾರದಲ್ಲಿ ನಡೀತಾ ಇರುವಂತಹ ವಾರ್. ಹಿಂದೆ ಹೇಳಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು. ನಂತರ ಪುಟಗಟ್ಲೆ ದಾಖಲೆಗಳಿದೆ, ಎಷ್ಟು ಆಸ್ತಿ ಇದೆ, ಏನು ಎಲ್ಲಿಂದ ಬಂತು, ಸೊ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಿಯಾಕ್ಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ನಿಮ್ಮ ಕುಟುಂಬದ ಚರಿತ್ರೆಯನ್ನು ನಾನು ಬಿಚ್ಚಿಡ್ತೀನಿ ಅಂತ ಹೇಳಿದ್ದಾರೆ. ಟನ್ ಗಟ್ಲೆ ಮುಡಿಕೊಂಡಿರಂತೆ ನಮ್ಮ ಬಗ್ಗೆ.
ಯಾಕೆ ಇನ್ನ 10 ಬಾಟ್ಲಿ ಇಟ್ಕೊಂಡಿದ್ಯಾ? ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿದ್ರಲ್ಲ, ಕಳಿಸ್ಬೇಕಾಯ್ತು, ಗವರ್ನರ್ಗೆ ಕಳಿಸ್ಬೇಕಾಯ್ತು. ಮಿಸ್ಟರ್ ಕುಮಾರಸ್ವಾಮಿ, ನಿನ್ನ ಗೊಡ್ಡು ಬೆದರಿಕೆಗೆ ಬಿಜೆಪಿ